ಕಲಬುರಗಿಯಲ್ಲಿರೋರು ಪ್ರತಿಯೊಬ್ರು ಈ ಅಜ್ಜಿನ ನೋಡಿರ್ತೀರ. ನೋಡಿಲ್ಲ ಅಂತಂದ್ರೆ ಇವಾಗ ಹೋಗಿ ನೋಡಿ. ಈ ಅಜ್ಜಿಗೆ ಏನಿಲ್ಲ ಅಂತಂದ್ರೆ ಒಂದ್ 5 ವರ್ಷ ಹಿಂದೆ ನೋಡಿದ್ದೆ. ಅವಾಗ ಒಂದು ಯೂಟ್ಯೂಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ವಿಡಿಯೋ ಮಾಡ್ತಾ ಇದ್ದೆ. ಅವಾಗ ಅಜ್ಜಿಗೆ ನೋಡಿದ್ದೆ. ಸೊ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಅಜ್ಜಿಗೆ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಆದ್ಮೇಲೂ ಅಜ್ಜಿಗೆ ಅಲ್ಲೇ ನೋಡಿದೆ. ಎಲ್ಲಿ ಅಂತಂದ್ರೆ ಗಿಡದ ಕೆಳಗೆ ಕುಂತಿದ್ಲು, ಅಲ್ಲೇ ಇವಾಗ್ಲೂ ನೋಡ್ತಾ ಇದೆ. ಎಷ್ಟೋ ದಿನಗಳಿಂದ ಅಜ್ಜಿಯ ಸ್ಟೋರಿ ಎಲ್ರಿಗೂ ಇಡಬೇಕು, ಅಜ್ಜಿಯ ಬಗ್ಗೆ ಎಲ್ರಿಗೂ ಗೊತ್ತಾಗಬೇಕು, ಅಜ್ಜಿಗೆ ಏನಾದ್ರು ಹೆಲ್ಪ್ ಮಾಡಬೇಕು ಅಂತ ಬಹಳ ಟ್ರೈ ಮಾಡಿದೆ. ಆದ್ರೆ ಅವಾಗ ಮಾಡೋದಾಗಿಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಹೆಲ್ಪ್ ಅಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹೆಲ್ಪ್ ಮಾಡಕ್ಕಂತೂ ಆಗಲ್ಲ, ವಿಡಿಯೋದಿಂದ ಏನಾದ್ರು ಹೆಲ್ಪ್ ಆಗ್ಲಿ ಅಂತ. ಅಜ್ಜಿ ಕೇಳಿದೆ, ಇಲ್ಲಿ ನೀನ್ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀಯ ಅಜ್ಜಿ ಅಂತ. ಅಜ್ಜಿ ಅಂದ್ಲು, 20 ವರ್ಷಕ್ಕಿಂತ ಜಾಸ್ತಿನ ಆಯ್ತು ಮಗ ಅಂತ. ನಾನು ಅನ್ಕೊಂಡೆ. ಅವಾಗ ಇನ್ನು ನಾನು ಕಣ್ಣೇ ಬಿಟ್ಟಿದ್ದಿಲ್ಲ. ಆದ್ರೆ ಅಜ್ಜಿ ವ್ಯಾಪಾರ ಶುರು ಮಾಡಿದ್ಲು. ಅಷ್ಟು ವರ್ಷದಿಂದ ಅಜ್ಜಿ ಕೆಲಸ ಮಾಡಿದ್ರು, ಇವಾಗ್ಲೂ ಕೆಲಸ ಮಾಡ್ತಾ ಇದ್ದಾಳೆ ಅಜ್ಜಿ. ಯಾಕೆ ಅಜ್ಜಿ ಇಷ್ಟು ವಯಸ್ಸಾದ್ರೂ ವ್ಯಾಪಾರ ಮಾಡ್ತಾ ಇದೀಯ ಅಂತಂದ್ರೆ, ಅವಳಂದ್ಲು, ಅಜ್ಜಿ ನಾನು ಯಾರ ಮೇಲೂ ಡಿಪೆಂಡ್ ಆಗಿರ್ಲಿಕ್ಕೆ ನಂಗೆ ಇಷ್ಟ ಇಲ್ಲ, ಅದಕ್ಕೆ ನನ್ ಕೈಲಾದಷ್ಟು ದಿನ ಕೆಲಸ ಮಾಡ್ಕೊಂಡೇ ಇರ್ತೀನಿ, ನನ್ನ ಖರ್ಚಕ್ಕೆ ನಾನೇ ದುಡಿತೀನಿ ಅಂತ ಅಜ್ಜಿ ಹೇಳಿದ್ಲು. ಇವೆಲ್ಲ ಸ್ವಾಭಿಮಾನ ಅಂತಾನೆ ಗೊತ್ತಿಲ್ದೇ ಅವ್ರಿಗೆ ಅರ್ಥ ಆಗಲ್ಲ ಗೈಸ್. ಎಲ್ರು ಅಂತಾರೆ, ಆದ್ರೆ ಮಾಡಿ ತೋರ್ಸಕ್ಕೆ ಯಾರ ಕೈಯಿಂದಲೂ ಆಗಲ್ಲ. ಆದ್ರೆ ಅಜ್ಜಿ 20 ವರ್ಷದಿಂದ ಮಾಡ್ತಾ ಇದ್ದಾರೆ. ನಮ್ಮಂತ ಯುವಕರು ಎಂತೆಂತರದು ಹೊಟ್ಟೆ ತುಂಬಿಸಿದೀವಿ, ಆದ್ರೆ ಅಜ್ಜಿ ಹೊಟ್ಟೆ ತುಂಬಿಸೋದೇನ್ ದೊಡ್ಡ ವಿಷಯನೇ ಅಲ್ಲ. ಅಜ್ಜಿ ಎಲ್ಲೇ ಗಿಡದ ಕೆಳಗಡೆ ವ್ಯಾಪಾರ ಮಾಡ್ತಾ ಇರ್ತಾಳೆ. ನೀವ್ ಯಾವಾಗಾದ್ರೂ ಆ ಕಡೆ ಹೋದ್ರೆ ಅಲ್ಲಿ ಡಿಸ್ಕೌಂಟ್ ಆಫರ್ ಅಂತ ಏನಿರಲ್ಲ. ಅಜ್ಜಿ ಹತ್ರ ಏನೇ ಇರ್ಲಿ, ಖುಷಿ ಖುಷಿಯಿಂದ 10 20 30 40 50 ರೂಪಾಯಿ ಕೊಟ್ಟು ಖರೀದಿ ಮಾಡಿ ಅಜ್ಜಿಗೆ ಜಲ್ದಿ ಮನೆ ಕಳ್ಸಿ. ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತಾರೆ. ಎಕ್ಸಾಕ್ಟ್ಲಿ ಗೈಸ್. ಆದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಪೇ ಮಾಡಿದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಖುಷಿ ಆಗುತ್ತೆ. ಅಜ್ಜಿ ಮುಖದ ಮೇಲೆ ನಗು ತರೋದು ನಮ್ ಕಲಬುರಗಿ ಜನರ ಕೈಯಲ್ಲಿದೆ ಗೈಸ್. ಥ್ಯಾಂಕ್ ಯು ಸೋ ಮಚ್.